ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವಿಕ್ಟೋರಿಯಾ ಮೆಮೋರಿಯಲ್ನ ಐತಿಹಾಸಿಕ ಕತೆ. 1901ರಲ್ಲಿ ಬ್ರಿಟನ್ನಿನ ಮಹಾರಾಣಿ ಮತ್ತು ಭಾರತದ ಸಾಮ್ರಾಜ್ಞಿಯಾಗಿದ್ದ ವಿಕ್ಟೋರಿಯಾ ರಾಣಿ ನಿಧನರಾದರು. ಆಗ ಭಾರತದ ವೈಸ್ರಾಯ್ ಆಗಿದ್ದ ಲಾರ್ಡ್ ಕರ್ಜನ್ ಅವರು ರಾಣಿಯ ನೆನಪಿಗಾಗಿ ಒಂದು ಭವ್ಯವಾದ ಮತ್ತು ಐತಿಹಾಸಿಕ ಸ್ಮಾರಕವನ್ನು ನಿರ್ಮಿಸಲು ನಿರ್ಧರಿಸಿದರು. ಈ ಸ್ಮಾರಕವು ಕೇವಲ ಒಂದು ಕಟ್ಟಡವಾಗಿರದೆ ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸವನ್ನು ಸಾರುವ ದೊಡ್ಡ ವಸ್ತು ಸಂಗ್ರಹಾಲಯ ಆಗಬೇಕು ಎಂಬುದು ಅವರ ಆಶಯವಾಗಿತ್ತು. ಸ್ಥಾಪನೆ ಮತ್ತು ನಿರ್ಮಾಣ. ಈ ಕಟ್ಟಡಕ್ಕೆ 1906ರಲ್ಲಿ ವೇಲ್ಸ್ ರಾಜಕುಮಾರ ಶಂಕುಸ್ಥಾಪನೆ ಮಾಡಿದರು. ಇದರ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಗಿದು ಸಾರ್ವಜನಿಕರಿಗೆ 1921ರವರೆಗೆ, ಅಂದರೆ ಸುಮಾರು 15 ವರ್ಷಗಳ ಕಾಲ ಹಿಡಿಯಿತು. ಈ ಭವ್ಯ ಮಹಲನ್ನು ನಿರ್ಮಿಸಲು ರಾಜಸ್ಥಾನದ ಪ್ರಸಿದ್ಧ ಮಕ್ರಾನ ಬಿಳಿ ಅಮೃತ ಶಿಲೆಯನ್ನು ಬಳಸಲಾಗಿದೆ. ಪ್ರಪಂಚದ 7ನೇ ಅದ್ಭುತವಾದ ತಾಜ್ ಮಹಲ್ ಅನ್ನು ಕೂಡ ಇದೇ ಶಿಲೆಯಿಂದ ನಿರ್ಮಿಸಲಾಗಿರುವುದು ಇದರ ವಿಶೇಷತೆ. ವಿಕ್ಟೋರಿಯಾ ಮೆಮೋರಿಯಲ್ ಬ್ರಿಟಿಷ್ ಮತ್ತು ಮೊಘಲ್ ಶೈಲಿಗಳ ಮಿಶ್ರಣವಾದ ಇಂಡೋ ಸಾರ್ಸೆನಿಕ್ ವಾಸ್ತುಶೈಲಿಯನ್ನು ಹೊಂದಿದೆ. ಇದರ ವಿನ್ಯಾಸವನ್ನು ಸರ್ ವಿಲಿಯಂ ಎಮರ್ಸನ್ ಎಂಬ ಪ್ರಸಿದ್ಧ ವಾಸ್ತುಶಿಲ್ಪಿ ಸಿದ್ಧಪಡಿಸಿದ್ದರು. ಏಂಜಲ್ ಆಫ್ ವಿಕ್ಟರಿ, ವಿಜಯದ ದೇವತೆ. ಕಟ್ಟಡದ ಪ್ರಮುಖ ಆಕರ್ಷಣೆ ಎಂದರೆ ಅದರ ದೊಡ್ಡ ಗುಣಮಟ್ಟದ ಮೇಲಿರುವ 16 ಅಡಿ ಎತ್ತರದ ಕಪ್ಪು ಕಂಚಿನ ದೇವತೆಯ ಪ್ರತಿಮೆ. ಇದು ಗಾಳಿ ಬೀಸುವ ದಿಕ್ಕಿಗೆ ತಕ್ಕಂತೆ ತಿರುಗುತ್ತದೆ. ಭವ್ಯವಾದ ಉದ್ಯಾನವನ. ಈ ಇಡೀ ಸ್ಮಾರಕವು ಸುಮಾರು 64 ಎಕರೆ ವಿಸ್ತಾರವಾದ ಸುಂದರ ಹಸಿರು ಉದ್ಯಾನವನಗಳ ಮಧ್ಯೆ ನೆಲೆಗೊಂಡಿದೆ. ಇಲ್ಲಿನ ಸುಂದರ ಕೊಳಗಳು ಮತ್ತು ಹುಲ್ಲುಹಾಸುಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಐತಿಹಾಸಿಕ ಮ್ಯೂಸಿಯಂ. ಇಂದು ಇದು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರುವ ದೊಡ್ಡ ಮ್ಯೂಸಿಯಂ ಆಗಿದೆ. ಇಲ್ಲಿ 25ಕ್ಕೂ ಹೆಚ್ಚು ಗ್ಯಾಲರಿಗಳು ಇದ್ದು ಇದರಲ್ಲಿ 28,000ಕ್ಕೂ ಹೆಚ್ಚು ಕಲಾಕೃತಿಗಳು, ಅಪರೂಪದ ತೈಲ ಚಿತ್ರಗಳು, ವಿಕ್ಟೋರಿಯಾ ರಾಣಿಯ ಬಾಲ್ಯದ ಪಿಯಾನೋ ಮತ್ತು ಬ್ರಿಟಿಷ್ ಕಾಲದ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡಲಾಗಿದೆ. ಭಾರತೀಯ ಇತಿಹಾಸದ ಸ್ಪರ್ಶ. ಸ್ವಾತಂತ್ರ್ಯದ ನಂತರ ಇಲ್ಲಿ ಭಾರತೀಯ ರಾಷ್ಟ್ರೀಯ ನಾಯಕರು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವೈಯಕ್ತಿಕ ವಸ್ತುಗಳನ್ನೊಳಗೊಂಡ ಗ್ಯಾಲರಿಯನ್ನು ಸಹ ಸೇರಿಸಲಾಗಿದೆ. ನೀವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾಗೆ ಭೇಟಿ ನೀಡಿದರೆ ಈ ಅದ್ಭುತ ಇತಿಹಾಸದ ಕಣಜವನ್ನು ಕಣ್ಣಾರೆ ನೋಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.